ಜುಲೈ 3, 2026 ಶುಕ್ರವಾರ ದಿನದಂದು ಭಾರಿ ಅದೃಷ್ಟದ ದಿನ ಆಗಿರಲಿದೆ. ಈ 8 ರಾಶಿಯವರ ಜೀವನದಲ್ಲಿ ಬಂಗಾರದ ದಿನಗಳು ಶುರುವಾಗಿದೆ ಅಂತಲೇ ಹೇಳ್ಬೋದಾಗಿರುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಆ ಅದೃಷ್ಟ 8 ರಾಶಿಗಳು ಯಾವುವು ಮತ್ತು ಆ ರಾಶಿಗಳಿಗೆ ಸಿಗ್ತಕ್ಕಂತಹ ಫಲಗಳೇನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಜುಲೈ 3 ಶುಕ್ರವಾರ ದಿನದಂದು ಈ 8 ರಾಶಿಯವರ ಮೇಲೆ ಮಾತೆ ಮಹಾಲಕ್ಷ್ಮಿ ದೇವರ ಆಶೀರ್ವಾದ ಇರಲಿದ್ದು, ಈ 8 ರಾಶಿಯವರ ಜೀವನದಲ್ಲಿ ಬಂಗಾರದ ದಿನಗಳಾದರೆ ಇದೀಗ ಶುರುವಾಗಿದೆ. ಆರ್ಥಿಕ ಲಾಭವನ್ನು ನೀವು ಗಳಿಸಬಹುದಾಗಿರುತ್ತೆ. ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂತಹ ಯೋಗ ಇರ್ತಕ್ಕಂಥದ್ದು ಈ 8 ರಾಶಿಯವರ ಜೀವನದಲ್ಲಿ. ನಂತರ ಸೌಲಭ್ಯ ಪ್ರಾಪ್ತಿಯಾಗಲಿದೆ, ಧನಲಾಭ ಪ್ರಾಪ್ತಿಯಾಗಲಿದೆ. ನಿಮ್ಮ ಜೀವನದಲ್ಲಿ ಕೆಲಸದಲ್ಲಿ ಯಶಸ್ಸನ್ನು ನೀವು ಕಾಣಬಹುದಾಗಿರುತ್ತೆ. ಕೆಲಸದಲ್ಲಿ ಹೆಚ್ಚಿನ ಫಲಿತಾಂಶವನ್ನು ನೀವೀಗ ನಿರೀಕ್ಷಿಸಬಹುದಾಗಿರುತ್ತೆ ಈ 8 ರಾಶಿಯವರು. ನಂತರ ಉದ್ಯೋಗದಲ್ಲಿ ಭರ್ತಿಯನ್ನು ನೀವು ಕಾಣಬಹುದಾಗಿರುತ್ತೆ. ನಂತರ ನಿಮಗೆ ಬರಬೇಕಾಗಿರ್ತಕ್ಕಂತಹ ಆಸ್ತಿಯಲ್ಲಿ ಇದೀಗ ಲಾಭದಾಯಕ ಕ್ಷಣಗಳಾದರೆ ಇರ್ತಕ್ಕಂಥದ್ದು, ಆಸ್ತಿಯಲ್ಲಿ ಲಾಭವನ್ನು ನೀವೀಗ ಕಾಣಬಹುದಾಗಿರುತ್ತೆ. ನಂತರ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗಿರುತ್ತೆ. ನಂತರ ಉದ್ಯೋಗಾಂಕ್ಷಿಗಳಿಗೆ ವಿದೇಶಿ ಉದ್ಯೋಗ ಅವಕಾಶಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು. ನಂತರ ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಕ್ಕೆ ಪ್ರತಿಫಲವನ್ನು ಇದೀಗ ನಿರೀಕ್ಷಿಸಬಹುದಾಗಿರುತ್ತೆ. ಮೇಲಾಧಿಕಾರಿಗಳಿಂದ ಬೆಂಬಲ ಆದರೆ ಇದೀಗ ನಿಮಗೆ ಸಿಗ್ತಕ್ಕಂಥದ್ದು. ನಿಮ್ಮ ಜೀವನದ ಆಸೆಗಳೆಲ್ಲ ಈಡೇರ್ತಕ್ಕಂತಹ ಕ್ಷಣಗಳಾದರೆ ಈಗ ಬಂದಿರತಕ್ಕಂಥದ್ದು. ನಂತರ ಕುಟುಂಬದಲ್ಲಿ ಶಾಂತಿಯನ್ನು ನೀವು ಗಮನಿಸಬಹುದಾಗಿರುತ್ತೆ. ಒಪ್ಪಂದಗಳು ಸಿಗ್ತಕ್ಕಂಥದ್ದು, ವಾಹನವನ್ನು ಖರೀದಿ ಮಾಡ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು ಈ ಅದೃಷ್ಟ 8 ರಾಶಿಗಳಿಗೆ. ಹಾಗಿದ್ರೆ ಬನ್ನಿ, ಇಷ್ಟೆಲ್ಲ ಫಲಗಳು ಉಳಿರ್ತಕ್ಕಂತಹ ಆ ಅದೃಷ್ಟವಂತ 8 ರಾಶಿಗಳು ಯಾವುದು ಅಂತ ನೋಡೋದಾದ್ರೆ ಮೀನ ರಾಶಿ, ತುಲಾ ರಾಶಿ, ಧನು ರಾಶಿ, ವೃಶ್ಚಿಕ ರಾಶಿ, ಕಟಕ ರಾಶಿ, ಮಿಥುನ ರಾಶಿ, ವೃಷಭ ರಾಶಿ, ಸಿಂಹ ರಾಶಿ. ಈ ಅದೃಷ್ಟ 8 ರಾಶಿಯವರ ಜೀವನದಲ್ಲಿ ಜುಲೈ 3ನೇ ತಾರೀಕಿನಂದು ಭಾರಿ ಅದೃಷ್ಟ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.